ಬೈಕ್ ಟ್ಯಾಕ್ಸಿಗಳ ಕಾನೂನುಬದ್ಧಗೊಳಿಸುವಿಕೆಯ ವಿಚಾರವು ಇದೀಗ ಮಹತ್ವದ ತಿರುವನ್ನ ಪಡೆದಿದೆ. ಸಂಚಾರ ದಟ್ಟಣೆ, ರಸ್ತೆ ಅಪಘಾತ ಮತ್ತು ಪ್ರಮುಖವಾಗಿ ಮಹಿಳಾ ಸುರಕ್ಷತೆಯ ಸವಾಲುಗಳನ್ನ ಮುಂದಿಟ್ಟು ಸಮಿತಿಯು ಈ ನಿರ್ಧಾರಕ್ಕೆ ಬಂದಿದೆ. ಬೈಕ್ ಟ್ಯಾಕ್ಸಿ ಸೇವೆಗೆ ಅನುಮತಿ ನೀಡಬಾರದು ಎಂದು ಸ್ಪಷ್ಟವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಪ್ರಯಾಣಿಕರ ಮೇಲೆ, ಅದರಲ್ಲೂ ಮಹಿಳಾ ಪ್ರಯಾಣಿಕರ ಮೇಲೆ ಕಿರುಕುಳದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳ ಕಾನೂನುಬದ್ಧಗೊಳಿಸುವಿಕೆಯ ವಿಚಾರವು ಇದೀಗ ಮಹತ್ವದ ತಿರುವನ್ನ ಪಡೆದಿದೆ. ಸರ್ಕಾರದ ಉನ್ನತಾಧಿಕಾರಿಗಳ ಸಮಿತಿಯು ಈ ಸೇವೆಗೆ ನಿಷೇಧವೇ ಸೂಕ್ತ ಎಂದು ಖಚಿತವಾಗಿ ಶಿಫಾರಸು ಮಾಡಿದೆ. ಸಂಚಾರ ದಟ್ಟಣೆ, ರಸ್ತೆ ಅಪಘಾತ ಮತ್ತು ಪ್ರಮುಖವಾಗಿ ಮಹಿಳಾ ಸುರಕ್ಷತೆಯ ಸವಾಲುಗಳನ್ನ ಮುಂದಿಟ್ಟು ಸಮಿತಿಯು ಈ ನಿರ್ಧಾರಕ್ಕೆ ಬಂದಿದೆ. ಹೌದು, ಬೈಕ್ ಟ್ಯಾಕ್ಸಿ ಸೇವೆ ಕಾನೂನುಬದ್ಧಗೊಳಿಸುವ ಸಂಬಂಧ ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ಪ್ರಕರಣದ ಹಿನ್ನೆಲೆಯಲ್ಲಿ ವರದಿ ನೀಡಲು ಸರ್ಕಾರವು ಸಾರಿಗೆ ಇಲಾಖೆಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಉನ್ನತಾಧಿಕಾರಿಗಳ ಸಮಿತಿಯನ್ನ ರಚಿಸಿತ್ತು. ಇದೀಗ ಸಮಿತಿಯು ತನ್ನ ವರದಿಯನ್ನ ಸಿದ್ಧಪಡಿಸಿ ಹೈಕೋರ್ಟ್ಗೆ ಸಲ್ಲಿಸಿದ್ದು ಬೈಕ್ ಟ್ಯಾಕ್ಸಿ ಸೇವೆಗೆ ಅನುಮತಿ ನೀಡಬಾರದು ಎಂದು ಸ್ಪಷ್ಟವಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಬೆಂಗಳೂರಿನಲ್ಲಿ 2015ರಿಂದ 2025ರ ಅವಧಿಯಲ್ಲಿ ಬೈಕ್ಗಳ ಸಂಖ್ಯೆ 98% ಹಾಗೂ ಕಾರುಗಳ ಸಂಖ್ಯೆ 79% ಹೆಚ್ಚಾಗಿದೆ. ಅದೇ ಸಮೂಹ ಸಾರಿಗೆಯಾದ ಬಿಎಂಟಿಸಿ ಬಸ್ ಸಂಖ್ಯೆ 2015ರಿಂದ 2025ರ ವೇಳೆ 14% ಮಾತ್ರ ಹೆಚ್ಚಳವಾಗಿರುವಂತದ್ದು. ಸದ್ಯ ಬೆಂಗಳೂರಿನಲ್ಲಿ 72.83 ಲಕ್ಷ ಬೈಕ್ಗಳು, 23.83 ಲಕ್ಷ ಕಾರುಗಳು ಸೇರಿ ನಗರದಲ್ಲಿ ಒಟ್ಟು 1.6 ಕೋಟಿ ಬೈಕ್ ಮತ್ತು ಕಾರ್ಗಳಿದೆ. ಬೈಕ್ ಹಾಗೂ ಟ್ಯಾಕ್ಸಿಗಳಿಗೆ ಅನುಮತಿ ನೀಡಿದ್ರೆ ಬೈಕ್ಗಳ ಸಂಖ್ಯೆ ಮತ್ತಷ್ಟು ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗುವ ಸಂಚಾರ ದಟ್ಟಣೆ ಸಮಸ್ಯೆ ಹೆಚ್ಚಳವಾಗಿದೆ ಎಂದು ಸಮಿತಿ ಎಚ್ಚರಿಸಿರುವಂತದ್ದು. ಹಿಂದೆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ನಿಯಮ ಜಾರಿಗಿತ್ತು. ಅದಾದ ನಂತರ ಎಲೆಕ್ಟ್ರಿಕ್ ಬೈಕ್ಗಳ ಮೂಲಕ ಟ್ಯಾಕ್ಸಿ ಸೇವೆ ನೀಡುವುದರಿಂದ ಪ್ರಯಾಣಿಕರ ಮೇಲೆ, ಅದರಲ್ಲೂ ಮಹಿಳಾ ಪ್ರಯಾಣಿಕರ ಮೇಲೆ ಕಿರುಕುಳದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ವು. ಈಗಲೂ ಅನುಮತಿ ನೀಡಿದ್ರೆ ಮಹಿಳಾ ಪ್ರಯಾಣಿಕರ ಮೇಲಿನ ದೌರ್ಜನ್ಯ ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ. ಜೊತೆಗೆ ವಿಮೆ ಇಲ್ಲದ ಬೈಕ್ಗಳಿಂದ ಅಪಘಾತವಾದರೆ ಪ್ರಯಾಣಿಕರಿಗೆ ವಿಮಾ ಮೊತ್ತ ಸಿಗದಂತಹ ಅಸುರಕ್ಷಿತ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ತಿಳಿಸಿದ್ದಾರೆ. ಇನ್ನು ಬೈಕ್ ಟ್ಯಾಕ್ಸಿಯಲ್ಲಿ 2 ಕಿಲೋಮೀಟರ್ಗೆ 48 ರೂಪಾಯಿ ಪ್ರಮಾಣ ಶುಲ್ಕ ವಿಧಿಸಲಾಗ್ತಾ ಇದೆ. ಆದ್ರೆ ಸಮೂಹ ಸಾರಿಗೆಯಾದಂತಹ ಬಿಎಂಟಿಸಿ ಬಸ್ ನಲ್ಲಿ 2 ಕಿಲೋಮೀಟರ್ಗೆ ಕೇವಲ 6 ರೂಪಾಯಿ ವಿಧಿಸಲಾಗ್ತಾ ಇದೆ. ಬೈಕ್ ಟ್ಯಾಕ್ಸಿಗಿಂತ ಬಿಎಂಟಿಸಿ ಅತ್ಯಂತ ಅಗ್ಗ ಮತ್ತು ಸುಭದ್ರ ಎಂದು ಸಮಿತಿ ವಾದಿಸ್ತಾ ಇದೆ. ಒಂದು ಬಸ್ ಸಂಚಾರವು ಜಾಗದಲ್ಲಿ ಸುಮಾರು 30 ಬೈಕ್ಗಳ ಸಂಚರಿಸ್ತಾ ಇವೆ. ಇನ್ನು ಬೈಕ್ ಟ್ಯಾಕ್ಸಿ ಬದಲು ಜನರು ಬಿಎಂಟಿಸಿ ಬಳಕೆ ಹೆಚ್ಚಿಸಿದ್ರೆ ಸಂಚಾರ ದಟ್ಟಣೆ ಮತ್ತು ಮಾಲಿನ್ಯ ಪ್ರಮಾಣ ಎರಡೂ ಇಳಿಕೆಯಾಗಲಿದೆ ಎಂದು ಸಮಿತಿ ಅಭಿಪ್ರಾಯಪಟ್ಟಿದೆ. ಸಾರಿಗೆ ಇಲಾಖೆ ಕಾರ್ಯದರ್ಶಿ ಅಧ್ಯಕ್ಷತೆ ಈ ಸಮಿತಿಯಲ್ಲಿ ನಗರ ಭೂ ಸಾರಿಗೆ, ಕಾರ್ಮಿಕ ಇಲಾಖೆ, ಸಂಚಾರ, ಪೊಲೀಸ್ ವಿಭಾಗ, ಬಿಎಂಟಿಸಿ, ಬಿಎಂಆರ್ಸಿಎಲ್ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಹಿರಿಯ ಪ್ರತಿನಿಧಿಗಳು ಮತ್ತು ಅದರ ಸದಸ್ಯರಾಗಿರುವಂತಹ ಎಲ್ಲಾ ಸದಸ್ಯರು ಒಮ್ಮತದಿಂದ ಬೈಕ್ ಟ್ಯಾಕ್ಸಿಯನ್ನ ಕಾನೂನುಬದ್ಧಗೊಳಿಸಬಾರದು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿರುವಂತದ್ದು. ಒಟ್ಟಾರೆಯಾಗಿ ಬೈಕ್ ಟ್ಯಾಕ್ಸಿಯಿಂದ ಸೃಷ್ಟಿಯಾಗಬಹುದಾದಂತಹ ಸವಾಲುಗಳು ಮತ್ತು ಮಾನದಂಡವನ್ನ ಉತ್ತರಾಧಿಕಾರಿಗಳ ಸಮಿತಿಯು ಸ್ಪಷ್ಟವಾದ ನಿಷೇಧದ ಶಿಫಾರಸನ್ನ ನೀಡಿದೆ. ಇತ್ತೀಚೆಗೆ ನಗರ ಸಾರಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ಈ ಸೇವೆಗಳ ಭವಿಷ್ಯ ಏನಾಗಲಿದೆ ಎಂಬುದನ್ನ ಈಗ ಹೈಕೋರ್ಟ್ ಮುಂದಿದೆ. ಸಮಿತಿಯ ಈ ವರದಿಯನ್ನ ಹೈಕೋರ್ಟ್ ಹೇಗೆ ಪರಿಗಣಿಸಲಿದೆ ಮತ್ತು ಸರ್ಕಾರದ ಮುಂದಿನ ನಿರ್ಧಾರ ಏನಾಗಲಿದೆ ಎಂಬುದನ್ನ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.